ಭಕ್ತಿಧಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪದ್ಮನಾಭಂ ಕವೀಂದ್ರಂಚ ವಾಗೀಶಂ ವ್ಯಾಸರಾಜಕಂ ರಘುವರ್ಯಂ ಶ್ರೀನಿವಾಸಂ ರಾಮತೀರ್ಥಂ ತಥೈವ ಚ ಶ್ರೀ ಸುಧೀಂದ್ರಂಚ ಗೋವಿಂದಂ ನವವೃಂದಾವನಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಕ್ಷೇತ್ರಕ್ಕೆ ನವವೃಂದಾವನ ಕ್ಷೇತ್ರ ಅಂತ ಕರೀತಾ ಇದ್ದಾರೆ. ನವವೃಂದಾವನ ಕ್ಷೇತ್ರ ಅಂತ ಕರೀಲಿಕ್ಕೆ ಕಾರಣ ಏನು ಅಂದ್ರೆ, ಮಾಧ್ವ ಸಂಪ್ರದಾಯದಲ್ಲಿ ಅತ್ಯಂತ ಶ್ರೇಷ್ಠರಾದ 9 ಯತಿ ಚಕ್ರವರ್ತಿಗಳು ಇಲ್ಲಿ ಸನ್ನಿಹಿತರಾಗ್ಯಾರ. ಮಧ್ಯದವರು ಪದ್ಮನಾಭ ತೀರ್ಥರು ಅಂತ ಹೇಳಿ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರು. ಮಧ್ವಾಚಾರ್ಯರು ಮಾಡಿರುವ ಭಾಷ್ಯಗಳಿಗೆ ಟೀಕೆಯನ್ನ ಬರೆದವರು. ಆದ್ದರಿಂದ ಅವರನ್ನು ಆದ್ಯ ಟೀಕಾಕೃತ್ಪಾದರು ಅಂತ ಕರೀತಾ ಇದ್ದಾರೆ. ಆಮೇಲೆ ಸನ್ಯಾಯ ರತ್ನಾವಲಿ, ಸತ್ತರ್ಕ ದೀಪಾವಳಿ ಅಂತ ಹೇಳಿ ಟೀಕೆಯನ್ನು ಬರೆದವರು. ಮತ್ತು ಮಧ್ವಾಚಾರ್ಯರು ಸಾಕ್ಷಾತ್ ಹನುಮಂದೇವರ ಅವತಾರ ಅಂತ ತಿಳಿಸಿಕೊಡ್ಲಿಕ್ಕೆ ಮಧ್ವಾಚಾರ್ಯರ ಮೇಲೆ ವಾಯುಲೀಲಾ ವಿಸ್ತರಣ ಅಂತ ಸ್ತೋತ್ರ ಮಾಡ್ಯಾರ. ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿ ಅಂತ ಮಾಡಿದ್ರೆ, ಪದ್ಮನಾಭ ತೀರ್ಥರು ವಾಯುಲೀಲಾ ವಿಸ್ತರಣ ಅಂತ ಸ್ತೋತ್ರ ಮಾಡ್ಯಾರ. ಆಮೇಲೆ ಅವರ ತರುವಾಯ ಅವ್ರ ಹಿಂಬದಿಯಲ್ಲಿ ಚಿಕ್ಕ ವೃಂದಾವನ ಕವೀಂದ್ರ ತೀರ್ಥರು ಅಂತ ಹೇಳಿ, ಅವರ ಶಿಷ್ಯರು ವಾಗೀಶ ತೀರ್ಥರು ಅಂತ ಹೇಳಿ, ಆಮೇಲೆ ಈ ತ್ರಿಕೋಯಿಲೂರಿನಲ್ಲಿ ಸನ್ನಿಹಿತರಾದ ಏನ ರಘುತ್ತಮ ತೀರ್ಥರಿದ್ದಾರೋ ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟಿರುವ ರಘುವರ್ಯ ತೀರ್ಥರು ಅಂತ ಹೇಳಿ ಅವರು ಸನ್ನಿಹಿತರಾಗ್ಯಾರ. ಆಮೇಲೆ ವ್ಯಾಸರಾಜ ತೀರ್ಥರು ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನ ಗುರುಗಳು, ವಿಜೇಂದ್ರ ಸ್ವಾಮಿಗಳಿಗೆ ವಿದ್ಯಾವನ್ನು ಉಪದೇಶ ಮಾಡಿದ ಗುರುಗಳು, ಪುರಂದರದಾಸರಿಗೆ ಕನಕದಾಸರಿಗೆ ದಾಸದೀಕ್ಷೆಯನ್ನು ಕೊಟ್ಟ ಗುರುಗಳು, ಆಮೇಲೆ ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ, ಭೇದೋಜ್ಜೀವನ ಅಂತ ಹೇಳಿ ಸ್ವಯಂ ತಾವು ಅನೇಕ ಗ್ರಂಥಗಳನ್ನು ಸಮಾಜಕ್ಕೆ ಕೊಟ್ಟಿರುವ ಮಹಾಗುರುಗಳು ವ್ಯಾಸರಾಜ ತೀರ್ಥ ಗುರು ಸಾರ್ವಭೌಮರು. ಆಮೇಲೆ ಅವ್ರ ಹಿಂಬದಿಯಲ್ಲಿ ಶ್ರೀನಿವಾಸ ತೀರ್ಥರು, ಅವರ ಶಿಷ್ಯರು ರಾಮತೀರ್ಥರು, ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳಿಗೆ ಆಶ್ರಮ ಕೊಟ್ಟಿರುವ ಸುಧೀಂದ್ರ ತೀರ್ಥರು. ಆಮೇಲೆ ರಘುವರಿ ತೀರ್ಥರ ಪಕ್ಕದಲ್ಲಿ ಚಿಕ್ಕದೊಂದು ವೃಂದಾವನ ಗೋವಿಂದ ಒಡೆಯರ್ ಅಂತ ಹೇಳಿ, ಮೇಲುಗಡೆ ಗುಡ್ಡದ ತೆಳಗಡೆ ಕ್ಷೇತ್ರಾಭಿಮಾನಿ ಲಕ್ಷ್ಮೀ ರಂಗನಾಥ ಅಂತ ಹೇಳಿ, ಮತ್ತು ಪಕ್ಕದಲ್ಲಿ ಪ್ರಾಣದೇವರು ರುದ್ರದೇವರು. ಹೀಗೆ ನವವೃಂದಾವನದಲ್ಲಿ ಸನ್ನಿಹಿತರಾಗಿರ್ತಕ್ಕಂತಹ ಗುರುಗಳು ಹಾಗೂ ಸಾಕ್ಷಾತ್ ವಾಯುದೇವರು ಮತ್ತು ಜೀವೋತ್ತಮರಾದ ವಾಯುದೇವರು, ವೈಷ್ಣವೋತ್ತಮರಾದ ರುದ್ರದೇವರು, ಸರ್ವೋತ್ತಮರಾದ ಲಕ್ಷ್ಮೀ ರಂಗನಾಥ. ಅಷ್ಟೇ ಅಲ್ಲದೆ ಇಲ್ಲಿ ಅವತಾರತ್ರಯ ಮುಖ್ಯ ಪ್ರಾಣ ಅಂತ ಹೇಳಿ ನೀವು ನೋಡಬಹುದು. ಅಂದೆ ಹನುಮ, ಭೀಮ, ಮಧ್ವ ಅಂತ ಹೇಳಿ ಒಂದೇ ಶಿಲೆಯಲ್ಲಿ 3 ಅವತಾರದ ಪ್ರತಿಮೆ. ಅಂದೆ ಹನುಮ, ಭೀಮ, ಮಧ್ವ. ತ್ರೇತಾಯುಗದಲ್ಲಿ ರಾಮದೇವರ ಸೇವಾ ಮಾಡುವುದಕ್ಕಾಗಿ ಹನುಮಂತನ ಅವತಾರ, ದ್ವಾಪರ ಯುಗದಲ್ಲಿ ಕೃಷ್ಣ ಪರಮಾತ್ಮನ ಸೇವೆ ಮಾಡಲಿಕ್ಕೆ ಭೀಮಸೇನ ದೇವರ ಅವತಾರ, ಅಷ್ಟಾದಶ ಪುರಾಣವನ್ನ, ಶ್ರೀಮದ್ ಭಾಗವತಾದಿ ಬ್ರಹ್ಮಸೂತ್ರಾದಿಗಳನ್ನ ರಚನೆ ಮಾಡಿರುವ ಭಗವದ್ರೂಪಿಯಾದ ವೇದವ್ಯಾಸ ದೇವರ ಸೇವೆಯನ್ನು ಮಾಡಲಿಕ್ಕಾಗಿ ಕಲಿಯುಗದೊಳಗೆ ಮಧ್ವಾಚಾರ್ಯ ಅಂತ ಹೇಳಿ ಪಾಚಕದಲ್ಲಿ ಅವತಾರ ಮಾಡಿದ್ದಾರೆ. ಹನುಮನ್ ದೇವರ 3ನೇ ಅವತಾರನೇ ಮಧ್ವಾಚಾರ್ಯರು. ಆ 3 ಕೆತ್ತನೆಯ ಪ್ರತಿಮೆ ಇದು ಹನುಮ, ಭೀಮ, ಮಧ್ವ ಅಂತ ಹೇಳಿ. ಮುಖ ಹನುಮನ್ ದೇವರು, ಭೀಮಸೇಂದ್ರ ಅನ್ಲಿಕ್ಕೆ ರಾಜಚಿಹ್ನೆಗಳ ಬಾಹುಗಳ ಮೇಲೆ ಶಂಖಚಕ್ರಗಳು, ಕಿವಿಯಲ್ಲಿ ಕರ್ಣಕುಂಡಲ, ಕಂಠದಲ್ಲಿ ಆಭರಣ, ಯಜ್ಞೋಪವೀತ, ಜನಿವಾರ. ಇದು ಭೀಮಸೇಂದ್ರ ಅನ್ಲಿಕ್ಕ ಚಿಹ್ನೆ. ಬೇರೆ ಕಡೆಯೆಲ್ಲ ಭೀಮಸೇಂದ್ರ ಇರ್ಲಿಕ್ಕೆ ಏನ್ ಇರ್ತದ, ಗದಾ ಚಿಹ್ನೆ ಇರ್ತದ ಕೈಯಲ್ಲಿ, ಇಲ್ಲ ಸೌಗಂಧಿಕ ಪುಷ್ಪ ಇರ್ತದ. ಅವೆರಡೂ ಲಕ್ಷಣ ಇಲ್ಲ ಇಲ್ಲಿ. ಏನು ವೈಶಿಷ್ಟ್ಯ ಅಂದ್ರೆ, ಇಲ್ಲಿ ವೃಂದಾವನಸ್ಥರಾದ ಯತಿಗಳು ಇವರೆಲ್ಲರೂ ಪರಮಹಂಸರು. ಅಂದೆ ಸನ್ಯಾಸಿಗಳಲ್ಲಿ ಅತಿ ಶ್ರೇಷ್ಠವಾದ ಸ್ಥಾನ. ಗದಾ ಚಿಹ್ನೆದ ಹಿಂಸಾ ಪ್ರತೀಕ. ಸನ್ಯಾಸಿಗಳು ಮಾತಿನಿಂದ, ದೇಹದಿಂದ, ಮನಸ್ಸಿನಿಂದ ಇನ್ನೊಬ್ಬರು ಹಿಂಸೆ ಮಾಡಬಾರದು, ಪೀಡೆ ಕೊಡಬಾರದು ಅಂತ ಸಂದೇಶ ತೀರಿಸಿಕೊಡ್ಲಿಕ್ಕೆ ಗದಾ ಚಿಹ್ನೆಯನ್ನು ಇಟ್ಟುಕೊಂಡಿಲ್ಲ. ಪುಷ್ಪ ಇದು ಪ್ರೇಮ ಸೂಚಕ. ಸನ್ಯಾಸಿಗಳಿಗೆ ಸಂಸಾರದೊಳಗ ವೈರಾಗ್ಯ ಇರಬೇಕೇ ಹೊರತು ಆಸಕ್ತಿ, ಅಭಿರುಚಿ, ಮೋಹ, ಮಮತಾ ಇರ್ಕೂಡುದು ಅಂತ ಹೇಳಿ ಪುಷ್ಪನು ಇಟ್ಟುಕೊಂಡಿಲ್ಲ. ಮತ್ತ ಸನ್ಯಾಸಿಗಳ ಜೀವನ ಗುರಿ ಏನು, ಅವರ ಧ್ಯೇಯ ಏನಂತಂದ್ರೆ ಯಾವಾಗಲೂ ಶಿಷ್ಯರಿಗೆ, ಭಕ್ತರಿಗೆ ಜ್ಞಾನ ಮಾರ್ಗದೊಳಗೆ ಕರ್ಕೊಂಡು ಹೋಗಬೇಕು, ಸನ್ಮಾರ್ಗದೊಳಗೆ ಕರ್ಕೊಂಡು ಹೋಗ್ಬೇಕು ಅಂತ ಸಂದೇಶ ತಿಳಿಸಿಕೊಡ್ಲಿಕ್ಕೆ ಕೈಯಲ್ಲಿ ವೇದಗ್ರಂಥ, ಸರ್ವಮೂಲ ಗ್ರಂಥವನ್ನ ಇಟ್ಕೊಂಡಾರ ಮಧ್ವಾಚಾರ್ಯ ಅಂತ ಹೇಳಿ. ಆ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರು ಘಟ್ಟದ ಮೇಲ್ಭಾಗದಲ್ಲಿ ಧರ್ಮ ಪ್ರಚಾರವನ್ನು ಮಾಡ್ಲಿಕ್ಕೆ ಇಲ್ಲಿ ನವವೃಂದಾವನದಲ್ಲಿ ಪ್ರಪ್ರಥಮವಾಗಿ ಬಂದಿರತಕ್ಕಂತಹ ನಮ್ಮ ಮಾಧ್ವ ಸಂಪ್ರದಾಯದಲ್ಲಿ ಮೊದಲಿಗೆ ವೃಂದಾವನಸ್ಥರಾಗಿರ್ತಕ್ಕಂತಹ ಗುರುಗಳೆಂದರೆ ಪದ್ಮನಾಭ ತೀರ್ಥರು ಅಂತ ಹೇಳಿ 1324ನೇ ಇಸವಿಯೊಳಗ ಇಲ್ಲಿ ಬಂದು ಅವರು ಧ್ಯಾನಾಸಕ್ತರಾಗ್ಯಾರ. ಅವರು ವೃಂದಾವನಸ್ಥರಾಗುಕ್ಕಿಂತಲೂ ಪೂರ್ವದಲ್ಲಿ ಈ ಆನೆಗುಂದಿ ಸಂಸ್ಥಾನವನ್ನ, ಹಕ್ಕುಬುಕ್ಕರಕ್ಕಿಂತಲೂ ಪೂರ್ವದಲ್ಲಿ ಜಂಬೂಕೇಶ್ವರ ಅಂತ ಹೇಳಿ ಒಬ್ಬ ರಾಜ ಈ ಆನೆಗುಂದಿ ಸಂಸ್ಥಾನವನ್ನು ಆಳ್ತಾ ಇದ್ದ. ಆವಾಗ ಆಂಧ್ರ ಪ್ರದೇಶದಿಂದ ಮುಸ್ಲಿಮರು ಇಲ್ಲಿ ದಾಳಿ ಮಾಡ್ತಾ ಇದ್ದಾರೆ. ಅವಾಗ ಇಲ್ಲಿ ರಾಜ ಗುರುಗಳಿಗೆ ಪ್ರಾರ್ಥನೆ ಮಾಡ್ತಾನೆ, ಯುದ್ಧದೊಳಗೆ ನಂಗೆ ವಿಜಯ ಆಗಬೇಕು, ಆಶೀರ್ವಾದ ಮಾಡ್ರಿ ಅಂತೇಳಿ.
ಅದು ಗುರುಗಳಂತರ ನಾವು ಸನ್ಯಾಸಿಗಳು ಹಿಂಸಾ ಮಾಡಂಗಿಲ್ಲ, ಮಾಡೋರಿಗೂ ಬೆಂಬಲ ಕೊಡೋದಿಲ್ಲ. ಯಾವಾಗಲೂ ಒಳ್ಳೆ ಕಾರ್ಯಕ್ಕೆ ಬೆಂಬಲ ಕೊಡಬೇಕೇ ಹೊರತು ಇನ್ನೊಬ್ಬರಿಗೆ ನೋವಾಗುವಂತಹ ಕಾರ್ಯಗಳಿಗೆ ಬೆಂಬಲ ಕೊಡಬಾರದು ಅಂತೇಳಿ. ಇಲ್ಲ, ರಾಜ ಹೇಳ್ತಾನೆ ನನ್ನ ರಾಜ್ಯದ ರಕ್ಷಣೆ ಆಗಬೇಕು, ಪ್ರಜೆಗಳ ರಕ್ಷಣೆ ಆಗಬೇಕು, ತಾವು ತಪಸ್ವಿಗಳಿದ್ದೀರಿ, ಅದಕ್ಕೆ ನಿಮ್ಮ ಹತ್ರ ಬಂದೀನಿ ಅಂತೇಳಿ ಇಷ್ಟು ಪ್ರಾರ್ಥನೆ ಮಾಡಿದಾಗ ಗುರುಗಳು ಹೇಳ್ತಾರೆ, ನಿನಗೂ ಆ ಮುಸ್ಲಿಂ ರಾಜನು ಯುದ್ಧನೇ ಆಗೋದು ಬೇಡ ಅಂತ ಹೇಳಿ ಒಂದು ಸಂದೇಶವನ್ನು ಬರೆದು ಕಳಿಸ್ತಾರ ಆ ಮುಸ್ಲಿಂ ರಾಜನಿಗೆ. ನೀವು ಯುದ್ಧ ಯಾಕೆ ಆಡ್ತಾ ಇದ್ದೀರಿ? ಬೆಳ್ಳಿ, ಭೂಮಿ, ಬಂಗಾರ, ವಜ್ರ, ವೈಡೂರ್ಯ, ಸಂಪತ್ತು, ಇದಕ್ಕೋಸ್ಕರ ಯುದ್ಧ ಆಡೋದಾದ್ರೆ ಆ ಸಂಪತ್ತನ್ನ ನಾವು ಮುಕ್ತವಾಗಿ ಕಳಿಸಿ ಬಿಡ್ತೇವೆ, ಅಂದೆ ತಗೊಂಡು ಹೋಗ್ಬಿಡ್ರಿ. ಆದ್ರೆ ಯಾವ ಪ್ರಜೆಗಳಿಗೆ ಹಿಂಸಾ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಬಾಲಕರಿಂದ ಹಿಡ್ಕೊಂಡು ವೃದ್ಧರವರೆಗೆ, ಸ್ತ್ರೀಯರಿರ್ಲಿ ಪುರುಷರಿರ್ಲಿ, ಯಾರಿಗೂ ಹಿಂಸಾ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈ ಸಂಪತ್ತನ್ನು ಕಳ್ಕೊಂಡಿದ್ದು ಮುಂದೆ ಸಂಪಾದನೆ ಮಾಡಬಹುದು ಅಂದೆ. ಆದ್ರೆ ಒಂದು ಸರ್ತಿ ಮಾನವ ಜನ್ಮ ಹೋಯಿತು ಅಂತಂದ್ರೆ ನಚ ಪುನರಾವರ್ತತೆ, ಇನ್ನು ಯಾವ ಶತಮಾನ ಕಳೆದ್ರು ಮತ್ತೆ ಮಾನವ ಜನ್ಮ ಬರೋದಿಲ್ಲ. ಯಾಕಂದ್ರೆ ನಮಗ ಅನುಭವಕ್ಕೆ ಬರ್ತದೆ ನೋಡ್ರಿ. ನಮಗ ಭಗವಂತನ ಗುರುಗಳ ಒಂದು ದಯದಿಂದ, ತಂದೆ ತಾಯಿ ಪುಣ್ಯದಿಂದ ಎಲ್ಲ ಅವಯಗಳು ಅಂಗಗಳು ನಮಗೆ ಭಗವಂತ ಕೊಟ್ಟಾನಂದೆ. ಆದ್ರೆ ಎಷ್ಟೋ ಮಂದಿಗೆ ಕಣ್ಣು ಇರೋದಿಲ್ಲ, ಕೈ ಇರೋದಿಲ್ಲ, ಕಾಲು ಇರೋದಿಲ್ಲ. ಅವ್ರ ಎಷ್ಟು ಜೀವನ ಒಂದು ಕಠಿಣ ಅಂದೆ. ಅಂತದ್ದು ಎರಡು ರಾಜ್ಯದೊಳಗೆ ಯುದ್ಧ ಆಯ್ತು ಅಂದ್ರೆ ಎಷ್ಟು ರಕ್ತಪಾತ ಆಗ್ತದ, ಎಷ್ಟು ರಕ್ತ ಹಾನಿ ಆಗ್ತದ, ಅವು ಯಾವ ಆಗೋದು ಬೇಡ ಅಂತ ಗುರುಗಳದೊಂದು ಉದಾತ್ತವಾದ ಉದ್ದೇಶ ಅಂದೆ. ಅದಕ್ಕೆ ಅವನಿಗೆ ಸಂದೇಶ ಬರೋದು ಕಳಿಸ್ತಾರ. ಅದಕ್ಕೆ ರಾಜ ಬರ್ತಾನ, ಸಂಪತ್ತನ್ನು ತಗೋತಾನ. ಮುಸ್ಲಿಂ ರಾಜ ತಗೊಂಡ ಅದಕ್ಕೂ ಅವನ ಮನಸ್ಸಿನಾಗ ಒಂದು ವಿಚಾರ ಬರ್ತದೆ, ಇಷ್ಟು ಸಂಪತ್ತನ್ನು ತ್ಯಾಗ ಮಾಡ್ತಾ ಇದ್ದಾರಲ್ಲ ಗುರುಗಳು, ಅವರು ದರ್ಶನ ಮಾಡ್ಕೋಬೇಕಂತೇಳಿ ಗುರುಗಳ ದರ್ಶನಕ್ಕೆ ಬರ್ತಾನ ಆ ಮುಸ್ಲಿಂ ರಾಜ. ಆ ಗುರುಗಳ ದರ್ಶನಕ್ಕೆ ಬಂದಾಗ ಅವ್ರ ತೇಜಸ್ಸು ನೋಡಿ, ಅವ್ರ ವರ್ಚಸ್ಸು ನೋಡಿ, ಅವ್ರ ವಾಣಿ ಕೇಳಿ ಗುರುಗಳಿಗೆ ಶರಣಾಗತ ಆಗಿಬಿಡ್ತಾನೆ. ಶರಣಾಗತ ಆಗಿ ಗುರುಗಳಿಗೆ ಅಪ್ಪ ದುವಾಚಾಯಿ ಅಂತ ಪ್ರಾರ್ಥನೆ ಮಾಡ್ತಾನೆ. ನನಗ ನನ್ನ ರಾಜ್ಯ ಸುಭಿಕ್ಷೆಯಿಂದ ಇರುವಂಗ ನಂಗೆ ಅನುಗ್ರಹ ಮಾಡ್ರಿ ಅಂತ ಕೇಳ್ಕೊತಾನೆ. ಧರ್ಮದಿಂದ ಇರೋಪ್ಪ, ನಿನಗೆ ಒಳ್ಳೇದಾಗ್ತದಂತ ಗುರುಗಳು ಅವನಿಗೆ ಹಾರೈಸ್ತಾರ. ಆವಾಗ ಮರು ಪ್ರಶ್ನೆ ಕೇಳ್ತಾನೆ ಗುರುಗಳಿಗಮ್ಮ, ಇನ್ನೊಬ್ಬರಿಗೆ ಹಿಂಸೆ ಮಾಡಬಾರ್ದು, ಪೀಡೆ ಕೊಡಬಾರದು ಅಂತಂದ್ರೆ ನಾ ಯಾವಾಗ ಶ್ರೀಮಂತ ಆಗಬೇಕು, ನನ್ನ ರಾಜ್ಯಕೋಶ ಹೇಗೆ ತುಂಬಬೇಕು ಅಂತ ಗುರುಗಳಿಗೆ ಪ್ರಾರ್ಥನೆ ಮಾಡ್ತಾನೆ. ಅದು ಗುರುಗಳಂತರ ಸಂಪತ್ತನ್ನು ಸಂಪಾದನೆ ಮಾಡ್ಲಿಕ್ಕೆ ಯುದ್ಧ ಒಂದೇ ಹಾದಿಯಲ್ಲ ಅಂದೆ, ಅನೇಕ ಮಾರ್ಗಗಳವ. ಏನು ಅಂತ ಕೇಳ್ತಾನ. ಗುರುಗಳು ಹೇಳ್ತಾರ ಅವನಿಗೆ, ನಿನ್ನ ರಾಜ್ಯದೊಳಗ ಯಾವ ಪ್ರಜೆಗಳಿದ್ದಾರೋ ಅವರಿಗೆ ಧರ್ಮಕ್ಕೆ ಅನುಕೂಲ ಮಾಡಿಕೊಡು. ಹಿಂದೂಗಳಿದ್ದರೆ ಅವರಿಗೆ ಮಠ ಮಂದಿರಗಳನ್ನ ಕಟ್ಟಿಸಿ ಅವರಿಗೆ ಪ್ರಾರ್ಥನಾಕ್ಕೆ ಅನುಕೂಲ ಮಾಡಿಕೊಡು. ಮುಸ್ಲಿಮರಿದ್ದರೆ ಅವರಿಗೂ ಮಸೀದಿ ಕಟ್ಟಿಸಿ ಪ್ರಾರ್ಥನಾಕ್ಕೆ ಅನುಕೂಲ ಮಾಡಿಕೊಡು. ಎಲ್ಲಿ ಧರ್ಮ ನಡೀತದೋ ಅಲ್ಲಿ ಅತಿವೃಷ್ಟಿ ಆಗೋದಿಲ್ಲ, ಅನಾವೃಷ್ಟಿ ಆಗೋದಿಲ್ಲ. ಸಕಾಲಕ್ಕೆ ಮಳಿ, ಸಕಾಲಕ್ಕೆ ಬಿಸಿಲು, ಸಕಾಲಕ್ಕೆ ಚಳಿಗಾಲ ಎಲ್ಲವೂ ಕೂಡ ನಿಂಗೆ ದೈವ ಸಾಥ್ ಕೊಡ್ತದ, ಪ್ರಕೃತಿ ಸಾಥ್ ಕೊಡ್ತದ. ಮಳಿ ಗಾಳಿ ಅವೆಲ್ಲ ಸರಿಯಾಗಿ ಇದ್ದು ಅಂತಂದ್ರೆ ದವಸ ಧಾನ್ಯಗಳು ಎಲ್ಲಾ ಸಮೃದ್ಧಿಯಾಗಿ ಬೆಳಿತಾವ. ದವಸ ಧಾನ್ಯಗಳು ಸಮೃದ್ಧಿಯಾಗಿ ಬೆಳೆದರೆ ಪ್ರಜೆಗಳು ಶ್ರೀಮಂತರಾಗ್ತಾರೆ. ಪ್ರಜೆಗಳು ಶ್ರೀಮಂತರಾದ್ರೆ ಪ್ರತಿಯೊಬ್ಬ ಪ್ರಜೆನೂ ಟ್ಯಾಕ್ಸ್ ತುಂಬ್ತಾನಂದೆ. ಪ್ರತಿಯೊಬ್ಬ ಪ್ರಜೆ ಟ್ಯಾಕ್ಸ್ ತುಂಬಿದ್ರೆ ನಿನ್ನ ರಾಜ್ಯಕೋಶ ತಾನಾಗೆ ತುಂಬುತ್ತದೆ. ನೀ ಎಲ್ಲಿ ಯುದ್ಧಕ್ಕೆ ಹೋಗೋದು ಬೇಕಾಗಿಲ್ಲ. ಅಷ್ಟೇ ಅಲ್ಲ, ಹಿತವಾದ ಮಾತುಗಳನ್ನು ಹೇಳ್ತಾರ. ರಾಜ ರಾಜ್ಯಾರ್ಥಂ ನತು ರಾಜ್ಯಂ ರಾಜಾರ್ಥಂ. ಯಾವುದೇ ಒಬ್ಬ ವ್ಯಕ್ತಿ ಸಮಾಜದೊಳಗ ನಾಯಕ ಅಂತ ಆಗಬೇಕಾದ್ರೆ, ಅಧಿಕಾರಿ ಅಂತ ಆಗಬೇಕಾದ್ರೆ, ರಾಜ ಅಂತ ಆಗಬೇಕಾದ್ರೆ ಅವನಲ್ಲಿ ತ್ಯಾಗ ಬುದ್ಧಿ ಇರಬೇಕೇ ಹೊರತು ಭೋಗ ಬುದ್ಧಿ ಇರಬಾರದು ಅಂತ ಹೇಳಿ. ಅದಕ್ಕೆ ನೀ ನಾಯಕ ಅಂತ ಆಗಬೇಕಾದ್ರೆ ನಿನ್ನಲ್ಲಿ ತ್ಯಾಗ ಬುದ್ಧಿ ಇರಬೇಕು. ನೀನು ಶ್ರೀಮಂತರಾಗೋದು ಬೇಡ, ಪ್ರಜೆಗಳ ಸುಖ ಶಾಂತಿಗಾಗಿ ನೀ ಬದುಕಬೇಕು. ಯಾಕಂದ್ರೆ ನಿನ್ನಗ ಇನ್ನೊಬ್ಬ ರಾಜ ಆಕ್ರಮಣ ಮಾಡಿದಾಗ ನಿನ್ನನ್ನು ರಕ್ಷಣೆ ಮಾಡೋದು ಯಾವುದು? ಪ್ರಜೆಗಳು ತಮ್ಮ ಜೀವವನ್ನು ಒತ್ತಿಟ್ಟು ರಕ್ಷಣೆ ಮಾಡ್ತಾರೆ ಹೊರತು ನಿನ್ನ ಬೆಳ್ಳಿ, ಭೂಮಿ, ಬಂಗಾರ ನಿನಗೆ ಯಾವುದು ಕಾಯೋದಿಲ್ಲ ಅಂದೆ. ಅದಕ್ಕೆ ಪ್ರಜಾನುರಾಗ ಸಂಪತ್ತ. ನಾಯಕನಾದವನಿಗೆ ಪ್ರಜೆಗಳ ಪ್ರೀತಿನೇ ಸಂಪತ್ತು ಹೊರತು ಬೆಳ್ಳಿ ಬಂಗಾರ ಇದು ಸಂಪತ್ತಲ್ಲ ಅಂತ ಹೇಳಿದಾಗ ಗುರುಗಳ ಮಾತು ಅವನಿಗೆ ಬಹಳ ಹಿಡಿಸ್ತದ. ಗುರುಗಳ ಆಶೀರ್ವಾದ ತಗೊಂಡು ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಹೇಳಿ ಹೋಗ್ಬಿಡ್ತಾನೆ. ಇಲ್ಲಿ ರಾಜನಿಗೆ ಆಶ್ಚರ್ಯ, ಕೈಯಾಗ ಶಸ್ತ್ರ ಇಲ್ಲ, ಏನಿಲ್ಲ. ಶಾಸ್ತ್ರದ ವಾಣಿಯಿಂದ ದೊಡ್ಡ ಆಪತ್ತು ಪರಿಹಾರ ಮಾಡಿದರೆ ತಾವು ರಾಜಗುರುಗಳಾಗಿ ಇಲ್ಲೇ ನೆಲೆಸಬೇಕಂತ ಕೇಳ್ಕೊಂಡಿದ್ದಕ್ಕೆ ಪದ್ಮನಾಭ ತೀರ್ಥರ ನೆಲೆಸ್ಯಾರ. ಹಿಂಗ 9 ಯತಿಗಳು ಲೋಕ ಕಲ್ಯಾಣಕ್ಕಾಗಿ ಇಲ್ಲಿ ವೃಂದಾವನಸ್ಥರಾಗ್ಯಾರ. ಉದಾಹರಣೆಗೆ ಏನಂದ್ರೆ, ಈಗ ಕೃಷ್ಣದೇವರಾಯನ ಗುರುಗಳು ವ್ಯಾಸರಾಜರು, ಜಂಬುಕೇಶ್ವರ ರಾಜನ ಗುರುಗಳು ಪದ್ಮನಾಭ ತೀರ್ಥ. ರಾಜರಿಗೆ ಆಜ್ಞೆ ಮಾಡಿದ್ರೆ ಇಂಥ ಮಂಟಪಗಳೇನೇನ್ ನೋಡ್ತಾ ಇದ್ದೇವೆ ಇಲ್ಲಿ, ಇಂಥ ಸಾವಿರಾರು ಮಾಡಿಸ್ತಿದ್ರು. ಅಂದ್ರೆ ಸೂರ್ಯನ ಕಿರಣಗಳೇ ಬೀಳಾರ್ದಂಗ. ಆದ್ರೆ ಹಂಗ ಮಾಡ್ಲಿಕ್ಕೆ ಹೋಗಿಲ್ಲ ಗುರುಗಳು. ಸಂಪತ್ತೌಚ ವಿಪತ್ತೌಚ ಮಹತಾಂ ಏಕರೂಪತ ಅಂತ ಹೇಳಿ. ಸೂರ್ಯ ಉದಯ ಆಗುವ ಮುಂದಾಗ ಯಾವ ಬಣ್ಣ ಇರ್ತಾನ? ಕೆಂಪು ಬಣ್ಣ. ಅಸ್ತ ಆಗುವಾಗ ಅವಾಗಲೂ ಕೆಂಪು ಬಣ್ಣ. ಉದಯ ಆಗುವಾಗ ಒಂದು ಬಣ್ಣ, ಅಸ್ತವಾಗ ಇನ್ನೊಂದು ಬಣ್ಣ. ಇದು ಸಾಧಕರ ಲಕ್ಷಣ ಅಲ್ಲ. ಹಂಗ ಯಾರು ಸನ್ಯಾಸಿಗಳಾಗಿರ್ತಾರೋ, ಯಾರು ಸಾಧಕರಿರ್ತಾರೋ ಅವರು ಮಳಿ, ಬಿಸಿಲು, ಗಾಳಿ, ಸಂಪತ್ತು, ವಿಪತ್ತು, ಮಾನ, ಅಪಮಾನ ಎಲ್ಲವನ್ನು ಕೂಡ ಏಕಪ್ರಕಾರ ಅದನ್ನು ಸಹನ ಮಾಡಬೇಕು, ದೃಢ ಮನಸ್ಕರಾಗಬೇಕು ಅಂತ ನಾವು ಸಂದೇಶ ತೀಸ್ಕೊಡ್ಲಿಕ್ಕೆ ಮೇಲೆ ಯಾವುದೂ ಛಾವಣಿ ಹಾಕೊಂಡಿಲ್ಲ ಗುರುಗಳು. ಮತ್ತು ಸೂರ್ಯಾಂತರ್ಗತ ನಾರಾಯಣನ ಉಪಾಸಕರಲ್ಲದೆ. ಅದಕ್ಕೋಸ್ಕರ ಇದು ತಪೋಭೂಮಿ ಅಂತ ಹೇಳಿ 9 ಯತಿಗಳು ವೃಂದಾವನಸ್ಥರಾಗ್ಯಾರ. 9 ಯತಿಗಳು ಬರೋಕ್ಕಿಂತಲೂ ಪೂರ್ವದಲ್ಲಿ ಈ ಕ್ಷೇತ್ರಕ್ಕೆ ಸಪ್ತಜನ ಆಶ್ರಮ ಅಂತ ಕರೆಯೋರು. ಯುಗಾಂತರ ಭೇದೇನ ಸಪ್ತಜನ ಆಶ್ರಮ ಅಂತಂದ್ರೆ ವಶಿಷ್ಠ ಋಷಿ, ಅಗಸ್ತ್ಯ ಋಷಿ, ವಿಶ್ವಾಮಿತ್ರ ಋಷಿ, ಭರದ್ವಾಜ ಋಷಿಗಳು ತಪಸ್ಸು ಮಾಡಿದ ತಪೋಭೂಮಿ. ಹೇಗೆ ಅಂದ್ರೆ ವರಾಹವದನೋದ್ಭೂತೆ ಶ್ರೀಶೈಲಂ ಪ್ರತಿ ಗಾಮಿನಿ ಅಂತೇಳಿ ಈ ತುಂಗಭದ್ರಾ ನದಿ ಒಳಗ ತಲೆ ತಳಗ ಮಾಡಿ ಕಾಲ್ ಮೇಲ್ ಮಾಡ್ಕೊಂಡು
ವಾರಕ್ಕೆ ಒಂದಾವರ್ತಿ ವಾಯು ಭಕ್ಷಣ ಮಾಡಿ ಸ್ವರ್ಗಕ್ಕೆ ಹೋಗಿದ್ದ ತಪೋಕ್ಷೇತ್ರ ರಾಮದೇವರು ಹನುಮಂದೇವರು ಭೇಟಿಯಾಗಿದ್ದ ಜಾಗ. ಅದಕ್ಕಂತೇಳಿ 9 ಯತಿಗಳು ಇಲ್ಲಿ ಧ್ಯಾನ ಕೂತ್ಕೊಂಡಾರ. ಮನುಷ್ಯನಿಗೆ ಬೇಕಾಗಿದ್ದೇನು ತ್ರಿಕರಣ ಶುದ್ಧಿ ಅಂದೆ. ತ್ರಿಕರಣ ಶುದ್ಧಿ ಅಂತಂದ್ರೆ ಮಾತು, ದೇಹ, ಮನಸ್ಸು ಇವುಗಳ ಶುದ್ಧಿ ಅತ್ಯವಶ್ಯಕ ಅಂದೆ. ಈ ತುಂಗಭದ್ರಾ ನದಿ ಇದು ವರಾಹ ವದನೋದ್ಭೂತೆ, ವರಾಹದೇವರ ಮುಖದಿಂದ ಹುಟ್ಟಿದವಳು. ಗಂಗಾದೇವಿ ಭಗವಂತನ ಪಾದದಿಂದ ಹುಟ್ಟಿದ್ರೆ ಈ ತುಂಗಭದ್ರೆ ವರಾಹದೇವರ ಮುಖದಿಂದ ಹುಟ್ಟಿದವಳು. ಈ ತುಂಗಭದ್ರಾ ನದಿಯೊಳಗೆ ನೀವು ಸ್ನಾನ ಮಾಡಿದರೆ ನಿಮ್ಗೆ ದೇಹದ ಶುದ್ಧಿ ಆಗ್ತದೆ. ಮತ್ತು ಇಲ್ಲಿ ಬಂದು ಗುರುಗಳಿಗೆ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನ ಮಾಡಿ ಅವು ಮಂತ್ರಗಳನ್ನ ಮನಸ್ಸಿನಲ್ಲಿ ನೀವು ಜಪ ಮಾಡ್ತಾ ಇದ್ದರೆ ನಿಮಗೆ ಮನಸ್ಸಿನ ಶುದ್ಧಿ. ಮನೋವಿಶುದ್ಧಿ ಚರಿತಾನುವಾದ, ಭಗವಂತನ ಗುರುಗಳ ಸ್ತೋತ್ರ ಮಾಡುವುದರಿಂದ ಮನಸ್ಸಿನ ಒಂದು ಶುದ್ಧಿ ಮತ್ತು ಮಂತ್ರವನ್ನು ಗಟ್ಟಿಯಾಗಿ ಉಚ್ಚಾರಣೆ ಮಾಡುವುದರಿಂದ ನಿಮ್ದು ವಚನದ ಶುದ್ಧಿ ಅಂತ ಈ ರೀತಿಯಾಗಿ ತೀರಿಸಿಕೊಳ್ಳಿಕ್ಕೆ 9 ಗುರುಗಳು ಇಲ್ಲಿ ಸನ್ನಿಹಿತರಾಗ್ಯಾರ. ಮತ್ತು ಪಂಚಾಗ್ನಿ ಅಂತ ಹೇಳ್ತಾರ. ಪೃಥ್ವಿ, ಅಪ, ತೇಜ, ವಾಯು, ಆಕಾಶ ಈ ಪಂಚಾಗ್ನಿಗಳಿಂದಾಗಿ ಗುರುಗಳು ಇಲ್ಲಿ ಪಂಚಾಗ್ನಿಯನ್ನ ತಪಸ್ಸು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಯಾರೇ ಇಲ್ಲಿ ಶ್ರದ್ಧಾಳುಗಳು ಭಕ್ತರು ಬರ್ತಾ ಇದ್ದಾರೋ ಅವರೆಲ್ಲರೂ ಕೂಡ ತಮ್ಮ ಒಂದು ತ್ರಿಕರಣದ ಶುದ್ಧಿಗಾಗಿ ಮನಸ್ಸಿನ ಒಂದು ಸಂತೋಷಕ್ಕಾಗಿ ಏನ್ ಮಾಡ್ಬೇಕಂದ್ರೆ ಪ್ರತಿನಿತ್ಯ ಇಲ್ಲಿ ಬಂದು ಪ್ರದಕ್ಷಿಣೆ ನಮಸ್ಕಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡಬೇಕು, ನಿತ್ಯ ನಾವು ಸ್ನಾನ ಮಾಡಿದಕ್ಕೆ ಒಳ್ಳೆಯ ಮನೆಯೊಳಗೇನೆ ಆ ಗುರುಗಳ ಒಂದು ಚಿಂತನೆಯನ್ನು ಮಾಡಬೇಕು, ಸ್ಮರಣೆ ಮಾಡಬೇಕು. ಅದನ್ನು ಮಾಡುವುದರಿಂದ ಏನಾಗ್ತದೆ, ನಮ್ಮ ಮನಸ್ಸಿನಲ್ಲಿರುವ ಕಾಲುಷ್ಯ ಪರಿಹಾರ ಆಗ್ತದೆ. ಅದನ್ನು ನಾವೇನ್ ಮಾಡ್ಬೇಕಂದ್ರೆ ಪದ್ಮನಾಭಂ ಕವೀಂದ್ರಂಚ ವಾಗೀಶಂ ವ್ಯಾಸರಾಜಕಂ ರಘುವರ್ಯಂ ಶ್ರೀನಿವಾಸಂ ರಾಮತೀರ್ಥಂ ತಥೈವಚ ಶ್ರೀ ಸುಧೀಂದ್ರಂಚ ಗೋವಿಂದಂ ನವವೃಂದಾವನಂ ಭಜೆ ಅಂತ ಈ ರೀತಿಯಾಗಿ ಆ 9 ಗುರುಗಳ ಒಂದು ಸ್ಮರಣೆಯನ್ನು ಮಾಡುವಂತಹ ಶ್ಲೋಕ. ಇದನ್ನು ಪ್ರತಿನಿತ್ಯವೂ ಕೂಡ 10 ಬಾರಿ ಜಪ ಮಾಡಿದರೆ ಸಾಕು, ನಮ್ಮ ಎಲ್ಲ ವಿಧವಾದ ಅನಿಷ್ಟಗಳ ಪರಿಹಾರ ಆಗಿ ಎಲ್ಲ ವಿಧವಾದ ಅಭಿಷ್ಟಗಳು ಪೂರ್ಣ ಆಗ್ತದೆ ಅಂತ ಅನ್ಲಿಕ್ಕೆ ಯಾವ ಸಂಶಯವಿಲ್ಲ. ಹರೇ ನಮಃ. ಶ್ರೀ ಕೃಷ್ಣಾರ್ಪಣ ಮಸ್ತು. ತಮ್ಮ ಹೆಸರು ಹೇಳಿ. ಆನಂದಾಚಾರ್ಯ ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.